ಹೇ ಗೈಸ್, ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಜರ್ಮನಿಯಲ್ಲಿ. ತುಂಬಾನೇ ದಿನ ಆಗೋಗಿತ್ತು ಗೈಸ್ ನನ್ನ ಬ್ಲಾಗ್ಸ್ ಬಂದು. ತುಂಬಾ ಜನ ಕೇಳ್ತಾ ಇದ್ದೀರಾ ಕೂಡ ಯಾಕೆ ವಿಡಿಯೋ ಹಾಕಿಲ್ಲ ಅಂತ. ನನ್ನ ಇಂಟರ್ನ್ಶಿಪ್ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಗೈಸ್, ಸೊ ಅದರಿಂದ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ಯಾಕೆ ಇಷ್ಟು ಆರಾಮಾಗಿ ರೆಡಿಯಾಗಿ ನಿಂತಿದ್ದೀನಿ ಅಂದ್ರೆ ಆಚೆ ಕಡೆ ಸ್ನೋ ಅಷ್ಟು ಚೆನ್ನಾಗಿ ಬೀಳ್ತಿದೆ ಗೈಸ್. ಅಂಡ್ ಈ ವರ್ಷ ಸ್ನೋ ಆಕ್ಚುಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಲೈಟ್ ಆಗೇ ಬಿದ್ದಿದೆ. ಒನ್ ಡೇ ಬಿತ್ತು ಹೆವಿ ಸ್ನೋ, ಗೇಮ್ ಚೇಂಜರ್ ಇವೆಂಟ್ ದಿನ ಒಂದಿನ ಬಿತ್ತು. ಅದಾದ್ಮೇಲೆ ಇವತ್ತೇ ಗೈಸ್ ಇಷ್ಟೊಂದು ಸ್ನೋ ನಂಗೆ ಕಾಣಿಸ್ತಾ ಇರೋದು. ಸೊ ಇವತ್ತು ನಾನು ಮಿಸ್ ಮಾಡ್ಕೊಂಡೆ ಅಂದ್ರೆ ತುಂಬಾ ಒಳ್ಳೆ ಕ್ಲಿಪ್ಸ್ನ ಮೂಮೆಂಟ್ಸ್ನ ಮಿಸ್ ಮಾಡ್ತೀನಿ ಅಂತ ನಂಗೆ ಅರ್ಥ ಆಯ್ತು. ಸೊ ಅದಕ್ಕೆ ನಾನು ಯಾವತ್ತೂ ಸ್ನೋ ಟೈಮಲ್ಲಿ ಪಾರ್ಕ್ಸ್ ಆಗಿ ಲೇಕ್ಸ್ ಆಗಲಿ ನಾನು ವಿಸಿಟ್ ಮಾಡಿರ್ಲಿಲ್ಲ. ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ಲೇಕ್ ಇದೆ ಗೈಸ್, ಸೊ ಅಲ್ಲೋಗಿ ವಿಸಿಟ್ ಮಾಡೋಣ. ನಾನು ನಿಮ್ಮ ಜೊತೆಗೇನೆ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ನೋ ಟೈಮಲ್ಲಿ ಯಾವ ರೀತಿ ಇರುತ್ತೆ ಆ ಪ್ಲೇಸು ಅಂದ್ಬಿಟ್ಟು ಎಲ್ಲರೂ ಬನ್ನಿ ಹೋಗೋಣ. ಅಲ್ಲ ನಿಮ್ಗೆ ಅಲ್ಲಿರೋ ಎಲ್ಲಾ ಕ್ಲಿಪ್ಸ್ ತೋರಿಸ್ತೀನಿ. ಮತ್ತೆ ಈ ಸ್ನೋ ಮ್ಯಾನ್ ಮಾಡೋದು ಒಂಥರ ಫ್ಯಾಂಟಸಿ ಗೈಸ್. ಸೊ ಅದನ್ನು ಅಲ್ಲಾದ್ರೆ ಸ್ನೋದು ಥಿಕ್ನೆಸ್ ನೋಡಿ, ಅಷ್ಟು ಸ್ನೋ ಅವೈಲೇಬಲ್ ಇದೆ ಅಂದ್ರೆ ಅದನ್ನು ಮಾಡೋಣ. ಎಲ್ಲದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಒಂದ್ಸಲ ಹೊರಗೆ ಹೋಗೋಕ್ಕೂ ಮುಂಚೆ ನಮ್ಮ ಕಿಟಕಿಯಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಅನಿಸ್ತು ಅಂದ್ರೆ ಮೇ ಬಿ ನಿಮ್ಗೂ ಹಂಗೆ ಅನ್ಸುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಆ ವ್ಯೂನ ಫಸ್ಟ್ ನೋಡ್ಬಿಡಿ ಗೈಸ್, ಯಾಕಂದ್ರೆ ಈ ಸ್ನೋನ ಲೈಕ್ ಡ್ರೋನ್ ವ್ಯೂಸ್ ಇವೆಲ್ಲ ಕಷ್ಟ. ತಗೊಂಡಿರೋ ಗೋಪ್ರೋನೇ ನೆಟ್ಟಿಗೆ ಯೂಸ್ ಮಾಡ್ತಾ ಇಲ್ಲ ಗೈಸ್. ಆಮೇಲೆ ಗೋಪ್ರೋ ಯೂಸ್ ಮಾಡೋದಕ್ಕೆ ನಿಮ್ದೇನಾದ್ರೂ ಟೆಕ್ನಿಕ್ಸು ಮತ್ತೆ ಈ ತರ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನೋದು ಅದನ್ನ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಮನೆ ಆಚೆ ಕಡೆ ನಮ್ಮ ಕಿಟಕಿಯಿಂದ ಸ್ನೋ ವ್ಯೂ ಹೆಂಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ಗೈಸ್, ಈ ಹಟ್ ಮೇಲೆಲ್ಲ ಸ್ನೋ ಕುತ್ಕೊಂಡು ಕೆಳಗಡೆ ಯಾವ ರೀತಿ ಆಗಿದೆ ನೋಡಿ. ಫುಲ್ಲು ವೈಟು, ಜರ್ಮನಿ ಫುಲ್ ಬೆಳ್ಳಗಾಗ್ಬಿಟ್ಟಿದೆ ಗೈಸ್, ಎಸ್ಪೆಷಲಿ ಬರ್ಲಿನ್. ಆ ಹಟ್ ಮೇಲೆಲ್ಲ ಕೂತಿರೋದೆಲ್ಲ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಮರದ ಎಲೆಗಳ ಮೇಲೆ ಇರೋದಾಗ್ಲಿ ಇವೆಲ್ಲಾನು ಗೈಸ್ ನಂಗನ್ಕು ನೋಡಕ್ಕೆ ಕಣ್ಣಿಗೆ ಒಂಥರ ನಯನ ಮನೋಹರ ಮೂಮೆಂಟ್ ಗೈಸ್, ಅಷ್ಟು ಚೆನ್ನಾಗಿದೆ. ನೋಡೋಣ ಬನ್ನಿ ಆಚೆ ಹೋಗ್ಬಿಟ್ಟು ನೋಡೋಣ. ಸ್ಯಾಡ್ ರಿಯಾಲಿಟಿ ಏನಂದ್ರೆ ಗೈಸ್, ನನ್ಗಿದು ಇವೆಲ್ಲ ನೋಡಿ ಟ್ರೀ ಮೇಲೆ ಕೂತಿರೋದು ಇವೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ದಂಗೆ ಚೆನ್ನಾಗಿ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ಗೈಸ್. ಅದೇ ಇದೊಂದು ಫ್ಯಾಂಟಸಿ ಇರುತ್ತಲ್ಲ ಗೈಸ್, ಹೆಜ್ಜೆ ಹಾಕೋದು, ಹೆಜ್ಜೆ ಹಾಕಿದ್ನ ಆಮೇಲೆ ರಿವರ್ಸಲ್ಲಿ ತೋರಿಸೋದು ಹೆಜ್ಜೆ ಬಿದ್ದಿದೆಯೋ ಬಿದ್ದಿಲ್ವಾ ಅಂತ. ಇದೆಲ್ಲ ಒಂಥರ ಚೈಲ್ಡಿಶ್ ಫೀಲ್ಸ್ ಗೈಸ್. ನೋಡಿ ಗೈಸ್, ಫುಲ್ಲು ರೋಡ್ಸ್ ಎಲ್ಲ ಯಾವ ರೀತಿ ಫಿಲ್ ಆಗಿದೆ ಅಂದ್ರೆ ಒಂದು ವರ್ಸ್ಟ್ ಹಾರ್ಶ್ ರಿಯಾಲಿಟಿ ಏನು ಅಂದ್ರೆ ಗೈಸ್, ಇಲ್ಲಿ ಕಾಸ್ಟ್ಲಿ ಕಾರ್ಗಳಿಗೆ ಫಸ್ಟ್ ಆಫ್ ಆಲ್ ಮರ್ಯಾದೆನೇ ಇಲ್ಲ ಗೈಸ್. ಬಿಕಾಸ್ ಇವ್ರಿಗೇನು ಅಂದ್ರೆ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ನಾವು ಅದನ್ನ ಜಾಸ್ತಿ ನೋಡ್ಕೊಳ್ಳೋದು ಏನು ಅನ್ನೋ ರೀತಿ. ನೀವು ನೋಡ್ಬೋದು ಇಲ್ಲಿ ಮಿನಿ ಕೂಪರ್ನ ಯಾವ ರೀತಿ ಸ್ನೋ ಬಿಟ್ಬಿಟ್ಟಿದ್ದಾರೆ ಅಂತ. ಒಂಚೂರು ಒಂದು ಯೋಚನೆ ಅಂತಾನೆ ಇಲ್ದಿರೋದು. ಅದು ಸ್ಕೋಡಾ ಅಥವಾ ಯಾವುದೇ ಕಾರಿಗೆ ಅವರಿಗೆ ಅದೊಂದು ಫೀಲ್ ಇಲ್ಲ ಗೈಸ್. ಏನೋ ಸ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟಿದೀವಿ ಇದೆಲ್ಲ ಇವ್ರಿಗೆ ಫ್ಯಾಕ್ಟರೇ ಆಗಲ್ಲ. ಬಟ್ ನಮಗೆ ಅಂತ ಎಕ್ಸ್ಪೆನ್ಸಿವ್ ಕಾರ್ಸ್ನ ಎಷ್ಟು ಜೋಪಾನವಾಗಿ ಗೈಸ್, ಕಾರ್ ಕವರ್ನ ಕದಲ್ಸಿದ್ರು ಸಿಟ್ಟು ಬರುತ್ತೆ ನಾರ್ಮಲಿ. ಸರಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿರೋರು ಹಂಗೆ ಅವ್ರ ಅವೈಲಬಿಲಿಟಿ ಪ್ರಕಾರ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಒಂದ್ಸಲ ನಮ್ಮ ಟ್ರಾಮ್ ಸ್ಟೇಷನ್ನು ನೋಡಿ ಗೈಸ್, ಟ್ರೈನ್ಸ್ ಹೆಂಗೆ ಹೋಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಫುಲ್ ಆಗೋಗ್ಬಿಡಿದೆ ವಿತ್ ಫುಲ್ ಐಸ್ ಆ್ಯಂಡ್ ಸ್ಟಫು. ನೋಡ್ಬೋದು ನೀವು, ಆದರೂ ಟ್ರೈನ್ಸ್ಗಳು ಹಂಗೆ ಓಡಾಡ್ತಾ ಇದೆ ಇಲ್ಲಿ. ಇಲ್ಲಿಂದ ನಮ್ಮ ಮನೆಗೆ ಹತ್ರ ಇರೋದಂದ್ರೆ ಒಂದು ಲೇಕ್ ಇದೆ ಗೈಸ್, ಲೇಕ್ ವೈಸೆನ್ಸಿ ಅಂತ. ಅಲ್ಲಿ ಹೋಗ್ಬಿಟ್ಟು ಅದೊಂಥರ ಫಾರೆಸ್ಟು, ಪಾರ್ಕು, ಲೇಕು ಒಂಥರ ಕಂಪ್ಲೀಟ್ಲಿ ಫೀಲ್ಡ್ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಗೈಸ್ ಅಲ್ಲಿನ ವಿಜುವಲ್ಸ್ ಯಾವ ರೀತಿ ಇದೆ ಅಂತ. OMG ಗೈಸ್, ಲಿಟ್ರಲಿ ನನಗೆ ವಿಂಟರ್ ವಂಡರ್ಲ್ಯಾಂಡಿಗೆ ಬಂದಿದ್ದ ಥರ ಫೀಲ್ ಆಗ್ತಾ ಇದೆ. ಪ್ರತಿಯೊಂದು ಕಡೆ ಯಾವುದೇ ಮರ ನೋಡಿದ್ರು ನಿಮ್ಗೊಂಚೂರು ಒಂದು ಎಲೆನೂ ಕಾಣಿಸಲ್ಲ ಗೈಸ್. ಬಟ್ ಅದೇ ಒಂದ್ಸಲ ಅದ್ರ ಮೇಲೆ ಬಿದ್ದಿರೋ ಈ ವೈಟ್ ಸ್ನೋನೆಲ್ಲ ನೀಟಾಗಿ ಹೆಂಗೆ ಕಾಣಿಸ್ತಿದೆ ಅಂದರೆ ಐ ಡೋಂಟ್ ನೋ ಗೈಸ್, ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ. ಲಿಟ್ರಲಿ ಅಷ್ಟು ಖುಷಿ ಆಗ್ತಿದೆ ಈ ಪ್ಲೇಸ್ನ ನೋಡಿದ ತಕ್ಷಣ. ನೋಡಿ ಯಾವ ರೀತಿ ಇದೆ ಅಂತ, ಫುಲ್ ಐಸ್ ಫಿಲ್ ಆಗಿಬಿಡಿದೆ ಗೈಸ್. ಈಗ ಅಲ್ಲಿ ನಾರ್ಮಲ್ ರೋಡ್ಸಲ್ಲಾದರೂ ಜನ ಓಡಾಡಬೇಕು ಅಂತ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಬಡೆ ಖುಷಿ ಆಗ್ತದೆ ಗೈಸ್ ಈ ಪ್ಲೇಸ್ನ ನೋಡಿಗೆ. ನಾನು ಜಾಯ್ನ್ ಆದರೆ ಯಾವ ರೀತಿ ಇರುತ್ತೆ ಅಂತ ಫೀಲ್ ಆಗಬೇಕು ಅಂತ ಟ್ರೈ ಮಾಡ್ಬೇಕು ಅನ್ಕೋತಿದ್ದೀನಿ ಗೈಸ್. ನೋಡಿ ಒಂದ್ಸಲ
ಇವಾಗಲೇ ಗೈಸ್ ನಂಗೆ ಸಾಕಷ್ಟು ನಂಗೊಂಚೂರು ಖುಷಿ ಆಗೋಷ್ಟು ಫೋಟೋಸ್ ತೊಗೊಂಡೆ. ಬಟ್ ಫೋಟೋಸ್ ತೊಗೊಳಕ್ಕೇ ಸ್ವಲ್ಪ ಈ ಐಸ್ ಫಾಲ್ ಎಫೆಕ್ಟ್ಸು ಎಲ್ಲ ಇದ್ರೆ ಚೆನ್ನಾಗಿರತ್ತೆ ಅಂತ ನಾನು ಓನಾಗಿ ರೀಕ್ರಿಯೇಟ್ ಮಾಡ್ಕೊಂಡಿದ್ದಕ್ಕೆ ಆಲ್ರೆಡಿ ವಿತ್ ಗ್ಲೌಸ್ ನನ್ನ ಕೈ ಫುಲ್ಲು ಐಸ್ ಆಗೋಗ್ಬಿಟ್ಟಿದೆ ಗೈಸ್. ಈಗ ನಂಗೆ ರಿಯಲ್ ಆಗೇನೆ ಸ್ನೋಮ್ಯಾನ್ ಮಾಡೋದು ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಈಗ ಹುಡುಕ್ತಾ ಇದ್ದೀನಿ ಗೈಸ್ ಡೆನ್ಸಿಟಿ ಆಫ್ ಐಸ್ ಎಲ್ಲಿ ಜಾಸ್ತಿ ಇದೆ ಅಂತ ಹುಡುಕ್ತಾ ಇದ್ದೀನಿ. ಹಂಗೆ ಯಾರಾದರೂ ಚಿಕ್ಕ ಮಕ್ಳು ಯಾರಾದರೂ ಸಿಗ್ತಾರಾ ಅಂತಲೂ ನೋಡ್ತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ಈ ವೆದರ್ಗೆ ಪಾರ್ಕ್ ಫುಲ್ ಎಂಟಿ ಇದೆ ಗೈಸ್. ಯಾರನ್ನ ಸಿಗ್ತಾರೆ ಅಂದರೆ ಹೋಗ್ಬಿಟ್ಟು ಸ್ನೋಮ್ಯಾನ್ ಚಾಲೆಂಜ್ ಮುಗಿಸೋಣ ಬನ್ನಿ ಗೈಸ್. ಅಷ್ಟೇ ಗೈಸ್, ಇಲ್ಲೊಂದು ಚಿಕ್ಕ ಪಾಪು ಎಷ್ಟು ಕ್ಯೂಟಾಗಿ ಒಂದು ಕಡ್ಡಿ ತೊಗೊಂಡು ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡ್ತಾ ಇದೆ. ಆ ಪಾಪುನ ಅಪ್ರೋಚ್ ಮಾಡಿದೆ, ಅವ್ರ ಮಮ್ಮಿನೂ ಸಹ ಅಪ್ರೋಚ್ ಮಾಡಿದೆ ಆ ಮಗು ಜೊತೆಗೆ ಒಂದು ಕ್ಯೂಟ್ ಸ್ನೋಮ್ಯಾನ್ ಮಾಡ್ಬೋದಾ ಅಂತ. ಅವ್ರ ಮಮ್ಮಿ ಫಸ್ಟ್ ಅವ್ಳು ಡ್ರಾಯಿಂಗ್ ಮಾಡ್ಬೇಕಂತೆ ಅಂತ ಅಂದ್ರು. ಪಾಪು ಏನೋ ಡ್ರಾ ಮಾಡ್ತಿದೆ, ಬಟ್ ಅದ್ ಏನ್ ಮಾಡ್ತಿದೆ? ಬೇಬಿ, ವಾಟ್ ಆರ್ ಯು ಡ್ರಾಯಿಂಗ್? ವಾಟ್ಸ್ ಹರ್ ನೇಮ್? ಲೀನಾ? ಲೂನಾ? ಗೊತ್ತಿಲ್ಲ ಗೈಸ್. ಅವ್ರ ಮಮ್ಮಿಗೂ ರೆಸ್ಪಾಂಡ್ ಆಗ್ತಿಲ್ಲ, ಪಾಪ ನಂಗೂ ರೆಸ್ಪಾಂಡ್ ಆಗ್ತಿಲ್ಲ. ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದಾರೆ. ಮಾಡ್ಲಿ, ಅದು ಕ್ಯಾಟೋ ಟ್ರೀನೋ ಏನೋ ಅರ್ಥ ಆಗ್ತಿಲ್ಲ ಗೈಸ್. ಎಷ್ಟು ಕ್ಯೂಟ್ ಅಲ್ಲ ಮಕ್ಕಳು ಬಂದು ಈ ತರ ಇನಿಷಿಯೇಟಿವ್ ತಗೊಂಡು ಸ್ನೋ ಅಲ್ಲಿ ಮಾಡೋದು. ಸೋ ಕ್ಯೂಟ್ ಬೇಬಿ. ಅವ್ಳಿಗೆ ಜರ್ಮನಲ್ಲಿ ಹೇಳಿದ್ಲು, ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಬಟ್ ಸೋ ಕ್ಯೂಟ್ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ವಿಂಟರ್ ಅಲ್ಲಿ ಎಲೆ ಕಾಣಿಸೋದೇ ಕಷ್ಟ ಗೈಸ್. ಆದ್ರೆ ಒಂದು ಗ್ರೀನ್ ಕಲರ್ ಎಲೆ ಸಿಕ್ಕಿದೆ. ಆ ಎಲೆಗಳ ಮೇಲೆ ವೈಟ್ ಸ್ನೋ ಯಾವ ರೀತಿ ಅಂದ್ರೆ ಲೈಕ್ ಏನೋ ಗೈಸ್, ಇದೆಲ್ಲ ಫುಲ್ಲು ಮನಸ್ಸಿಗೆ ಫುಲ್ಲು ತೃಪ್ತಿ ಕೊಡೋ ಒಂಥರ ಅನ್ಸುತ್ತೆ ಗೈಸ್. ಆ ಇಂಟರ್ನ್ಶಿಪ್ ಪ್ರೆಷರು 2 ವಾರದಿಂದ ಆಗಿರೋದು ಇವೆಲ್ಲ ನೋಡ್ತಿದ್ರೆ ವಾವ್ ಖುಷಿ ಆಗೋ ಫೀಲಿಂಗು ಗೈಸ್. ಏನು ಮಾಡೋಣ, ಸರಿ ಬನ್ನಿ. ಇಷ್ಟೊತ್ತಿಗೆ ಒಂದು 3-4 ಸಲ ಹೇಳಿರ್ತೀನಿ ಸ್ನೋಮ್ಯಾನ್ ಮಾಡ್ತೀನಿ ಅಂತ. ಈಗ ಮಾಡ್ಬಿಡೋಣ ಗೈಸ್. ಇಲ್ಲಿರೋ ಐಸಲ್ಲಿ ಮಾಡಕ್ಕೆ ಟ್ರೈ ಮಾಡೋಣ. ಒಂದು ಸ್ನೋಮ್ಯಾನ್ಗೆ ಏನಿರುತ್ತೆ, ಒಂದು ತಲೆ ಇರುತ್ತೆ, ಒಂದು ಹೊಟ್ಟೆ ಇರುತ್ತೆ, ಈ ಕಿವಿ ಎಲ್ಲ ನೋಡೋಣ, ಟ್ರೈ ಮಾಡೋಣ ಬನ್ನಿ ಗೈಸ್. ಫಸ್ಟು ಒಂದು ಚಿಕ್ಕ ಬಾಲ್ ಆಫ್ ಐಸ್ ಮಾಡ್ಕೊಳ್ಳೋಣ ಗೈಸ್. ನೋಡಿ, ಒಂದು ಚಿಕ್ಕ ಬಾಲ್ ಆಫ್ ಐಸು ಗೈಸ್. ಇದು ಯಾಕೋ ನಿಮಿಷ ಇರಿ ಗೈಸ್, ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ತೆಗೆದ್ಬಿಡೋಣ. ಓಕೆ, ಬಾಲ್ ಬಿಟ್ಟು ಗೋ ಗೈಸ್. ಈಗ ಸೆಕೆಂಡ್ ಬಾಲ್ಲು ಮಾಡ್ಕೊಳ್ಳೋಣ. ದೊಡ್ಡ ಸ್ನೋಮ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡೆ ಗೈಸ್. ಬಟ್ ಇಲ್ಲೆಲ್ಲ ಪಾರ್ಕ್ ಅಲ್ವಾ, ಎಲ್ಲ ಜನ ಎಲ್ಲ ಬಂದಿದ್ದಾರೆ, ಫುಲ್ ನಡೆದಾಡಿದ್ದಾರೆ, ಫುಲ್ ಫುಡ್ ಸ್ಟೆಪ್ಸ್ ಇದೆ. ಸೊ ಇದ್ರ ಬೇಸ್ ಮೇಲೆ ನಾವು ದೊಡ್ಡದು ಮಾಡೋದು ಸ್ವಲ್ಪ ಕಷ್ಟ ಗೈಸ್. ತೆಗಿಬೇಕು ಕೈ. ನೋಡಿ ಗೈಸ್, ಆಲ್ರೆಡಿ ಕೆಂಪುಗಾಗೋಗ್ಬಿಟ್ಟಿದೆ ನನ್ನ ಕೈ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕೀಗ. ಅಯ್ಯೋ ಗೈಸ್, ಇದು ಒಡೆದೋಗ್ತಿದೆ ಗೈಸ್. ಆವಾಗಲೇ ಮಾಡಿದ್ದು ಒಂಚೂರು ಫ್ಲಾಪ್ ಶೋ ಆಯಿತು ಗೈಸ್. ಅಷ್ಟು ಚಿಕ್ಕದ್ರಲ್ಲಿ ನಾವು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಈ ಥರ ಒಂದು ಬಾಲ್ ಮಾಡಿಕೊಂಡೆ ಇಷ್ಟೊತ್ತು. ಇದು ದೊಡ್ಡದಾಗಬೇಕು ಅಂದರೆ ಈ ಥರ ರೋಲ್ ಮಾಡ್ಕೊಬೇಕು ಗೈಸ್, ಸೊ ದ್ಯಾಟ್ ಅದಕ್ಕೆ ಸ್ಟಿಕ್ ಆನ್ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡಾಗ ಅದ್ರದ್ದು ವಾಲ್ಯೂಮು ಚೂರು ಜಾಸ್ತಿ ಆಗುತ್ತೆ ಗೈಸ್. ಈಸಿ ಅಂತೂ ಅಲ್ವೇ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಟಾಸ್ಕ್ ಇದು. ಒಂಚೂರು ಬ್ರೇಕ್ ಆದ್ರೂ ನಾವು ಮತ್ತೆ ಫಸ್ಟಿಂದ ಮಾಡಬೇಕು. ನಾನು ಯಾಕಾದರೂ ಈ ಟಾಸ್ಕ್ ಅದು ಇಂಥ ಸ್ಲೋ ಡೇ ದಿನ ತೊಗೊಂಡೆ ಅನಿಸ್ತಿದೆ. ಹೇಳೋದ್ನಲ್ಲ, 1-2 ಬಾಲ್ ಕಷ್ಟಪಟ್ಟು ಮಾಡಿದೆ. ಆಮೇಲೆ ಈ ಥರ ಒಂದು ಪೇಪರ್ನ ಆಯ್ಕೊಂಬಂದು ಈ ಫುಲ್ಲು ಈ ಗಾರ್ಡಲ್ಲಿ ಫುಲ್ಲು ಹುಡುಕ್ಬಿಟ್ಟು ಅದರಲ್ಲಿ ಈ ಥರ ಕ್ಯಾಪ್ ಮಾಡಿಕೊಂಡೆ ಗೈಸ್. ಇದು ಸ್ನೋಮ್ಯಾನ್ದು ಕ್ಯಾಪು ದೊಡ್ಡದಂತ ಅನ್ನಿಸ್ತಿದೆ ಸ್ವಲ್ಪ, ಬಟ್ ಅಸೆಂಬಲ್ ಮಾಡೋಕ್ಕೆ ಟ್ರೈ ಮಾಡೋಣ ಗೈಸ್. ಈಗ ಇದು ಆಗಲ್ಲ ಗೈಸ್, ಇದು ಆಗದೆ ಇರೋಕ್ಕಿಂತ ಇದು ತಲೆ ಗೈಸ್, ಇದು ಹೊಟ್ಟೆ ಬೇಕು ಗೈಸ್. ಗೂಗಲಲ್ಲಿ ಒಂದ್ಸಲ ಚೆಕ್ ಮಾಡಿದೆ ಗೈಸ್, ಅದು ಕ್ಯಾಪ್ ಅಲ್ಲ ಗೈಸ್, ಅದು ಮೂಗು. ಈಗ ಈ ಮೂಗನ್ನ ಹೆಂಗೆ ತೂರ್ಸೋದಂತ ನನಗೂ ಅರ್ಥ ಆಗ್ತಾ ಇಲ್ಲ. ಹೆಂಗೋ ಗೈಸ್ ಪುಣ್ಯಕ್ಕೆ ಅಂಟ್ಕೊಂಡಿದೆ, ಅದು ಬಿಡೋವಷ್ಟರಲ್ಲಿ ಕಣ್ಗಿನೆಲ್ಲ ಇಟ್ಬಿಡೋಣ ಗೈಸ್. ಆ ಮರದಿಂದ ಇವೆರಡನ್ನೂ ತೊಗೊಬಂದೆ ಗೈಸ್. ಇದು ಕಣ್ಣಿಗೆ ಸೆಟ್ ಆಗ್ಬೋದು ಅಂತ, ಯಾಕಂದರೆ ಫೋಟೋಸ್ ತಗೊಳಕ್ಕೆ ಟ್ರೈ ಮಾಡಿದೆ. ಆ ಕಣ್ಣು ಜೊತೆ ಅದು ಕಣ್ಣಂತ ಒಪ್ಕೊಳಕ್ಕೆ ಆಗ್ತಾಯಿಲ್ಲ. ಇದನ್ನ ಇಕ್ಕಿ ಟ್ರೈ ಮಾಡೋಣ ಗೈಸ್. ಸ್ನೋಮ್ಯಾನ್ದು ಬ್ಯೂಟಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ಇದೀಗ ಅಂಟ್ಕೊಂಡ್ರೆ ಖುಷಿ ಗೈಸ್. ಮೂಗಿದೋಯ್ತು ಗೈಸ್,
ಈ ಮೂಗ್ ಜೊತೆನೆ ಅವಾಗಿಂದ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಕಣ್ಣು ಬೇರೆ ಬೇರೆ ಹೊಸ ಕಣ್ಣು ಇಕ್ಕಿದೀನಿ ಗೈಸ್. ಸ್ನೋಮ್ಯಾನ್ಗೆ ಲೇಸರ್ ಆಪರೇಷನ್ ಮಾಡಿಸ್ದೆ ಗೈಸ್, ಹೊಸ ಕಣ್ಣು ಬಂದಿದೆ. ಅವಾಗ್ಲೇ ದೊಡ್ಡ ದೊಡ್ಡ ಕಣ್ಣಿತ್ತು. ಈಗ ಇದಕ್ಕೆ ಈ ಮೂಗ್ ಮಾತ್ರ ನಿಂತ್ಕೊಂಡ್ಬಿಟ್ರೆ ನನಗೆ ಇವತ್ತಿಗೆ ಸಾರ್ಥಕ. ಬಟ್ ಅದು ಯಾಕೋ ನಿಲ್ಲಂಗೆ ಕಾಣ್ತಿಲ್ಲ ಗೈಸ್. ಕಷ್ಟಪಟ್ಟು ಆಫ್ ದ ಸ್ಕ್ರೀನ್ ಮೂಗನ್ನ ಕೂರಿಸಿದ್ದೀನಿ. ಎಷ್ಟು ನನಗಂತೂ ಕ್ಯೂಟಾಗಿ ಅನ್ನಿಸ್ತಿದೆ. ನಿಮ್ಗೆ ಈ ಸ್ನೋಮ್ಯಾನ್ ಯಾವ ರೀತಿ ಅನ್ನಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ಈಗ ಒಂದೆರಡು ಫೋಟೋಸ್ ತಗೋತೀನಿ ಗೈಸ್. ಸ್ನೋಮ್ಯಾನ್ ಎಲ್ಲ ಮಾಡಿ ಒಂದು ಕೆಲವು ಕ್ಯೂಟ್ ಫೋಟೋಸು ವಿಡಿಯೋಸು ಎಲ್ಲಾನು ತಗೊಂಡು ಆಲ್ಮೋಸ್ಟ್ ಈ ವ್ಲಾಗ್ ಎಂಡಿಗೆ ಬಂದಿದೆ. ಇನ್ನೊಂದ್ಸಲ ಬೇಕಾದ್ರೆ ನೋಡಿ ಈ ವಿಂಟರ್ ವಂಡರ್ಲ್ಯಾಂಡ್ದು ಬ್ಯೂಟಿನ ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ ಒಂದ್ಸಲ. ಎಷ್ಟು ಅಂದರೆ ಲೈಕ್ ಇದೊಂಥರ ಯಾವಾಗಲೂ ಒಂದ್ಸಲ ನೋಡೋಕೆ ಫೀಲ್ ಆಗೋವಂಥ ಮೂಮೆಂಟ್ಸ್ ಇವೆಲ್ಲ. ಅಲ್ಲೇ ಲೇಕ್ ಇದೆ, ಅಲ್ಲಿರೋದೇ ಲೇಕು. ಅಷ್ಟು ದೂರ ಹೋಗೋಕ್ಕಾಗಲ್ಲ ಗೈಸ್, ಸಿಕ್ಕಾಬಿಟ್ಟೆ ಚಳಿ ಇದೆ. ಹಿಂಗಿದೆ ಗೈಸ್ ಪರಿಸ್ಥಿತಿ. ನೋಡಿ ಗೈಸ್, ಇದೆ ಆ್ಯಕ್ಚುಲಿ ಪ್ರಾಪರ್ ಲೇಕು. ನಾವು ನಮ್ಮ ಟ್ರಾಮ್ ಸ್ಟೇಷನ್ಗೆ ವಾಕ್ ಮಾಡುವಾಗ ನಿಮ್ಗೆ ಇಲ್ಲಿ ಈ ವ್ಯೂ ಸಿಗತ್ತೆ. ಲೇಕ್ ನೋಡಿ ಗೈಸ್, ಇಷ್ಟು ಮೀನ್ ಲೈಕ್ ಇಟ್ ಇಸ್ ಅ ವೆರಿ ಬಿಗ್ ಲೇಕ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಲೇಕ್ಸ್ ಆಫ್ ಜರ್ಮನಿ ಅಂತ ಹೇಳ್ಬೋದು. ಇಟ್ ಇಸ್ ಲೈಕ್ ಎಲ್ಲ ತುಂಬ ಡೈರೆಕ್ಷನ್ಸ್ ಇದೆ ಗೈಸ್ ಇದ್ರೊಳಗಡೆ ಬರೋಕ್ಕೆ. 4 ಡೈರೆಕ್ಷನ್ಸಿಂದ ನಾವು ಒಳಗಡೆ ಬರ್ಬೋದು. ಎಲ್ಲಾನು ಲಿಟ್ರಲಿ ಎವ್ರಿಥಿಂಗ್ ಇಸ್ ಫಿಲ್ಡ್ ವಿತ್ ವೈಟ್ ಕಲರ್ ಗೈಸ್. ಆ ಸ್ನೋ, ಆ ಫೀಲ್, ಅದೇನೋ ಅಂತಾರಲ್ಲ ಆ ರೀತಿ ಒಂಚೂರು ಗ್ಯಾಪ್ ಬಿಡ್ದಿರೋದು ಇದು ಗೈಸ್ ಚಂದ ಅಂದರೆ. ಅಷ್ಟೇ ಗೈಸ್, ದಿಸ್ ಇಸ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಅಂತ ಹೇಳ್ತಾ ಲವ್ ಯು ಗೈಸ್, ಬಾಯ್.